ಯಶ್ ಶೆಟ್ಟಿ ಕನ್ನಡದ ಪ್ರತಿಭಾನ್ವಿತ ನಟ. ಈ ಹಿಂದೆ ಸಾಕಷ್ಟು ಸರಿ ಸಿಕ್ಕಿದಾಗ ಮಾತನಾಡುವಾಗ ಕುಮಾರ ಯಶ್ ಶೆಟ್ಟಿಯಾಗಿ ಮಾತಾಡ್ತಾ ಇದ್ರೆ, ಇವಾಗ ಶ್ರೀ ಯಶ್ ಶೆಟ್ಟಿಯಾಗಿ ಮಾತಾಡ್ತಾ ಇದ್ದಾರೆ. ಯಾಕಂದರೆ ಇತ್ತೀಚೆಗಷ್ಟೇ ಸಪ್ತಪದಿ ತೊಳೆದಿರುವಂಥದ್ದು. ಸೊ ಈ ಬಗ್ಗೆ ಅವರ ಜೀವನ ಮತ್ತು ಸಿನಿಮಾ ಎರಡರ ಬಗ್ಗೆ ಮಾತಾಡ್ತಾ. ನಮಸ್ತೆ ಯಶ್ ಶೆಟ್ಟಿ ಅವರೇ, ಹೇಗಿದ್ದೀರಾ? ಎಸ್, ಮೊದಲಿಗೆ ಸಾಂಸಾರಿಕ ಜೀವನ ಎಷ್ಟು ಖುಷಿ ಕೊಡ್ತಾ ಇದೆ ಅಂತ? ಇಲ್ಲ, ತುಂಬ ಖುಷಿ ಕೊಡ್ತಿದೆ. ಯಾಕಂದರೆ ಇದೊಂದು ಇಷ್ಟು ದಿವಸದ ಏನು ನಮ್ಮ ಲೈಫ್ ಐತೆ ಅದ್ರಿಗಿಂತ ಏನೋ ತದ್ವಿರುದ್ಧ ಲೈಫ್ ಇದು. ಅಂದರೆ ಅಷ್ಟೊಂದು ಈಸಿ ಅಲ್ಲ. ತುಂಬ ಒಂದು ದಿವಸ ನಾವು ರೂಮಲ್ಲಿ ಒಬ್ಬನೇ ಇರ್ತಿದ್ದೆ, ಈಗ ನಾವು ಇಬ್ಬರು ಇದ್ದೀವಿ. ಎಲ್ಲಕ್ಕೂ ಪರ್ಮಿಷನ್ ಅಂತಲ್ಲ, ಎಲ್ಲ ಶೇರಿಂಗು ಅದೆಲ್ಲ. ಮೊದಲು ನಾವಾದರೆ ಡಿಸಿಷನ್ ತಗೋತೀವಿ, ಹೋಗ್ತೀವಿ. ಈಗ ಹಂಗಲ್ಲ, ಲೈಫ್ ಒಂಥರ ಚೇಂಜ್ ಆಗಿದೆ. ಇದು ನಂದಂತಲ್ಲ, ಎಲ್ಲರದ್ದು ಲೈಫ್ ಹಿಂಗೇನೆ. ಬಟ್ ಎಂಜಾಯ್ ಇದೆ. ಯಾಕಂದರೆ ಮೊದಲಾದರೆ ನಾವು ಎಲ್ಲೆಲ್ಲೂ ಹೆಂಗೆ ಇರ್ತಿದ್ವಿ. ಈಗ ಸಂಜೆ ಆಗ್ತಿದ್ದಂಗೆ ನಮಗಂತ ಯಾರು ಇದ್ದಾರೆ, ಕೇಳೋರು ಇದ್ದಾರೆ, ಕಾಲ್ ಬರೋಕ್ಕೆ ಶುರು ಆಗುತ್ತೆ. ಅದೊಂದು ಥರ ಲೈಫ್ ಎಂಜಾಯ್ ಮಾಡ್ತಿದ್ದೀನಿ ಅದನ್ನು. ಸರ್, ಇದು ಲವ್ ಮ್ಯಾರೇಜ್ ತಮ್ಮದು ಹೇಗೆ? ಇಲ್ಲ, ಅರೇಂಜ್ ಮ್ಯಾರೇಜ್. ಎರಡು ಫ್ಯಾಮಿಲಿ ಕೂತು ಮಾತಾಡಿ ಅರೇಂಜ್ ಮ್ಯಾರೇಜ್ ಇದು. ಹೌದು, ಅವ್ರು ಕೂಡ ಶೆಟ್ರು, ನಾವು ಕೂಡ ಶೆಟ್ರು. ಸೊ ಫ್ಯಾಮಿಲಿ ಕುಟುಂಬ ಮಾತಾಡಿ ಆಗಿದೆ ಇದು. ಮೇಡಮ್ ಅವ್ರಿಗೇನು ಸಿನಿಮಾ ಆಸಕ್ತಿ ಅಥವಾ ಸಿನಿಮಾ ಇಂಡಸ್ಟ್ರಿ ಟಚ್ ಇದೆಯಾ ಅಥವಾ ಹೇಗೆ? ಇಲ್ಲ, ಸಾಕಷ್ಟು ಮೂವಿ ನೋಡ್ತಾರೆ ಅವರು ಕೂಡ. ಅವರ ತಂದೆ ಕೂಡ ಸುಮಾರು ಒಂದು 40-30 ವರ್ಷಗಳ ಹಿಂದೆ ಕೂಡ ಅವರು ಮೂವಿಯಲ್ಲೆಲ್ಲ ಕೆಲಸ ಮಾಡಿದವ್ರೆ. ಹಾಗಾಗಿ ಅದ್ರ ಟಚ್ ಇದೆ, ಏನೂ ಇದಿಲ್ಲ. ಅವರ ಮಾವ ಆಗಿರ್ಬೋದು, ಅವರ ಏನು ಚಿಕ್ಕಮ್ಮ ದೊಡ್ಡಮ್ಮವರೆಲ್ಲ ಸ್ವಲ್ಪ ನಂಟಿದೆ ಮೂವಿದು, ಆ ಥರ ಏನಿಲ್ಲ. ಬಟ್ ಸಾಕಷ್ಟು ಮೂವಿಗಳನ್ನ ನೋಡ್ತಾರೆ, ಎಲ್ಲ ಥರದ ಮೂವೀಸ್ ನೋಡ್ತಾರೆ. ಮೂವಿ ಬಗ್ಗೆ ನಾಲೆಜ್ ತುಂಬ ಚೆನ್ನಾಗಿದೆ ನಮ್ಮ ವೈಫ್ಗೆ. ಈ ಮದುವೆ ವಿಚಾರ ಅಂತ ಬರೋದಾದರೆ ಸಡನ್ ಪ್ಲಾನಿಂಗ ಹೇಗೆ ಅಂತ ತುಂಬ ಎಷ್ಟೋ ಜನಕ್ಕೆ ಫ್ಯಾನ್ಸ್ಗಳಾಗಲಿ ಮತ್ತು ನಿಮ್ಮ ಗೆಳೆಯರಾಗಿ ಕೇಳಿದ್ದುಂಟು, ಯಶ್ ಶೆಟ್ಟಿ ಅವ್ರ ಮದುವೆ ಆಯ್ತಾ ಅಂತ. ಇಲ್ಲ, ಆ ಥರ ಏನಿಲ್ಲ. ನಾನು ಸ್ವಲ್ಪ ಅಂದರೆ ಎಲ್ರಿಗೂ ಹೇಳಬೇಕಿತ್ತು, ಅದು ಆಗಿಲ್ಲ. ಯಾಕಂದರೆ ಯಾವಾಗ ಮದುವೆ ಟೈಮ್ ಇಟ್ಟಿದೆ ಅದಕ್ಕಿಂತ ಒಂದು 2 ವೀಕ್ಸ್ ಬಿಫೋರ್ ನಮ್ಮ ಮಾವರು ಸ್ವಲ್ಪ ಸಿಕ್ಕಾಪಟ್ಟೆ ಸೀರಿಯಸ್ ಆಗಿಬಿಟ್ರು. ಅಂದರೆ ಮದುವೆ ಆಗಲ್ಲ ಬೇಡ, ಯಾಕಂದ್ರೆ ನಮ್ಮ ಕಡೆ ಕಂಕನ ಅದೆಲ್ಲ ನಡೆಯಲ್ಲ. ಏನಾದರೂ ಹೆಚ್ಚು ಕಮ್ಮಿ ಆಯ್ತು ಅಂದರೆ ಸೂತ್ಗೆ ಡೈರೆಕ್ಟಾಗಿ. ಸೊ ಅದಕ್ಕೆ ಏನು ಮಾಡೋದು ಅಂತ ಹೇಳಬೇಕು, ಆ ಒಂದು ಚರ್ಚೆಯಲ್ಲೇ ಮದುವೆ ಆಗೋಗಿತ್ತು. ಸೊ ಹಾಗೆ ಮತ್ತು ಅದಾದ ತಕ್ಷಣ ಒಂದು 2-3 ದಿವಸಕ್ಕೆ ಅವರು ನಮ್ಮನ್ನೆಲ್ಲ ಬಿಟ್ಟು ಹೋದರು. ಸೊ ಮೊನ್ನೆಷ್ಟು ಅವ್ರದ್ದೆಲ್ಲ ಕೆಲಸ ಎಲ್ಲ ಮುಗಿದಿದೆ. ಸೊ ಆ ಥರ ಒಂದು ಸ್ವಲ್ಪ ಜಂಜಟ್ಟಾಯಿತು. ಅದಕ್ಕೋಸ್ಕರ ಎಲ್ಲ ಕಡೆ ಹೇಳೋಕ್ಕಾಗಿಲ್ಲ. ತುಂಬ ಕ್ಲೋಸ್ ಸರ್ಕಲಿಗೆ ಒಂದು ಹೇಳಿದೆ, ಏನಾದರೂ ಹೆಚ್ಚು ಕಮ್ಮಿ ಆದರೂ ಇಮಿಡಿಯೇಟ್ ಫೋನ್ ಮಾಡಿ ಹೇಳ್ಬೋದಲ್ಲ, ಇಲ್ಲ ಕ್ಯಾನ್ಸಲ್ ಆಯ್ತು ಅಂತ ಹೇಳ್ಬಿಟ್ಟು. ಸೊ ಆ ಥರ ಒಂದು ಮ್ಯಾನೇಜ್ ಮಾಡೋಂಗೆ ಅಂದರೆ ಅರ್ಜೆಂಟೆಲ್ಲ ಆಗೋಯಿತು. ಬಟ್ ಹಂಗೆ ಇದ್ರ ಜೊತೆಗೆ ಅಂದರೆ ಸಾಕಷ್ಟು ಸಿನಿಮಾಗಳಲ್ಲಿ ಒಂದಷ್ಟು ನೆಗೆಟಿವ್ ಶೇಡ್ಗಳ ಪಾತ್ರಗಳಲ್ಲಿ ಕಾಣಿಸ್ಕೊತಾ ಇದ್ರಿ. ಬಟ್ ಇಲ್ಲಿ ಸಿಂಹರೂಪಿಣಿ ಇದು ವೈಬೇ ಬೇರೆ ಥರ ಇದೆ, ದೇವ್ರ ಸಿನಿಮಾ. ಸೊ ಈ ಸಿನಿಮಾದಲ್ಲಿ ನಿಮ್ಮ ಪಾತ್ರ ಹೇಗಿರುತ್ತೆ ಅಂದರೆ, ಅಲ್ಲ ಸ್ಟಾರ್ ಕಾಸ್ಟ್ ನೋಡಿದ್ರೆ ತುಂಬ ದೊಡ್ಡ ಮಟ್ಟದಲ್ಲಿ ದೀನ್ ಅವರಾಗಲಿ, ಮಂಗಳೂರು ದಿನೇಶ್ ಅವರಾಗಲಿ, ಸುಮನ್ ಅವರಾಗಲಿ ತುಂಬ ದೊಡ್ಡ ಮಟ್ಟದ ಒಂದು ಸ್ಟಾರ್ ಕಾಸ್ಟ್ ಆಗಿ ಸದ್ದು ಮಾಡ್ತಿರೋಂಥ ಸಿನಿಮಾ. ತುಂಬ ಖುಷಿ ಇದೆ. ಯಾಕಂದರೆ ನಾನು ಆಗಲೇ ಹೇಳಿದೆ, ಅಮ್ಮ ಮಾರಮ್ಮ ಆಗೋಕ್ಕೆ ನನ್ನ ಕ್ಯಾರೆಕ್ಟರ್ ಏನಿದೆ ಅದು ಕೂಡ ಮುಖ್ಯ ಕಾರಣ ಆಗಿರುತ್ತೆ. ಇದು ನೋಡಿ, ಇದೊಂದು ಕತೆ ಅಂದರೆ ಇದು ಎಲ್ಲ ಊರಲ್ಲಿ ಈ ಕತೆ ಇದೆ. ಈಗ ನಮ್ಮ ಕಡೆ ಬಂದರೆ ನಿಮಗೆ ಯಾವುದು ರಕ್ತೇಶ್ವರಿ, ಮಂತ್ರದೇವತೆ ಮತ್ತು ಏನು ಸತ್ಯದೇವತೆ ಇದೆಲ್ಲ ಕಾಣಿಸೋ ಸಿಗುತ್ತೆ. ಇಲ್ಲಿ ಮಾರಮ್ಮ ನಮ್ಮ ಕಡೆ ಇಂಥದ್ದೆಲ್ಲ ತುಂಬ ಕಮ್ಮಿ ಇದೆ, ಸರಿನಾ? ಇದೊಂದು ಮಿತ್, ಎಲ್ಲರ ಬಾಯಲ್ಲಿರುವಂಥ ಕತೆ. ಆದರೆ ಇದನ್ನು ಡೈರೆಕ್ಟ್ರ್ ಹೆಂಗೆ ತೋರಿಸ್ತಿರ್ತಾರೆ ಅದು ತುಂಬ ಡಿಫ್ರೆಂಟ್ ಆಗಿದೆ. ನಾನು ಹೇಳ್ತೀನಲ್ಲ, ಎಲ್ಲದಕ್ಕಿಂತಕ್ಕೂ ಇನ್ನೊಂದು ಪೋಸ್ಟರಲ್ಲಿ ಕೋಣ ಇದೆ, ಅದು ಇನ್ನೂ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡಿದೆ. ಆ ಕೋಣ ಕ್ಯಾರೆಕ್ಟ್ರು, ನನ್ನ ಕ್ಯಾರೆಕ್ಟ್ರು ಮತ್ತು ಮಾರಮ್ಮ ಕ್ಯಾರೆಕ್ಟ್ರು ಒಂದಕ್ಕೊಂದು ಕನೆಕ್ಷನ್ ಇದೆ. ಹೀಗಾಗಿ ಇನ್ನೊಂದು ಖುಷಿ ಏನಂದರೆ, ಸುಮಾರು 50-60 ನಮ್ಮ ಕನ್ನಡದ ಪ್ರತಿಭಾವಂತ ನಟರಿದ್ದಾರೆ. ಇದರಿಂದ ಇದೆಲ್ಲ ಖಾಲಿ ದುಡ್ಡುಗೋಸ್ಕರ ಮಾಡಿದಂತಲ್ಲ, ಕಿನ್ನಲ್ ರಾಜ್ ಮೇಲಿರುವಂಥ ಪ್ರೀತಿಯಿಂದ ಮಾಡಿದ್ದು. ಅವರೆಲ್ಲರನ್ನು ಕನ್ವಿನ್ಸ್ ಮಾಡಿದ್ದಾರೆ. ದುಡ್ಡು 5 ರೂಪಾಯಿ 10 ರೂಪಾಯಿ ನೀವೆಲ್ಲ ನಂದ್ರೆ ಮಾಡಬೇಕು, 2 ನಿಮಿಷ ಇದೆ, 1 ನಿಮಿಷ ಇದೆ, ಜಸ್ಟ್ ಬಂದು ಹೋಗ್ತೀರ ಅಂದರೂ ಕೂಡ ಯಾರು ಕೂಡ ಇಲ್ಲ ಅಂತ ಹೇಳಿಲ್ಲ. ಯಾಕಂದರೆ ತುಂಬ ಸಮಯ ಆಯಿತು, ನಾವು ಚಿಕ್ಕವರಿದ್ದಾಗ ಗ್ರಾಮ ದೇವತೆ, ನಾಗದೇವತೆ ಮೂವೀಸ್ನಲ್ಲಿ ನೋಡ್ತಿದ್ವಿ, ತುಂಬ ಇನ್ಸ್ಪೈರ್ ಆಗಿದ್ವಿ. ಈಗ ಸಾಕಷ್ಟು ಹಾರರ್ ಮೂವೀಸ್ ಬರ್ತಿದ್ದಾವೆ, ಆದರೆ ಭಕ್ತಿ ಪ್ರಧಾನವಾದಂಥ ಮೂವೀಸ್ ತುಂಬ ಕಮ್ಮಿ ಆಗಿಬಿಟ್ಟಿದೆ. ಅಂಥದ್ರಲ್ಲಿ ಇದು ಕೂಡ ಒಂದು ಫಾರ್ಮ್ ನಮ್ಮ ಮೂವಿಯಲ್ಲಿ. ನಾನು ಕೂಡ ಇದರಲ್ಲಿ ಆ್ಯಕ್ಟಿಂಗ್ ಮಾಡಿರಲಿಲ್ಲ, ತುಂಬ ಕಾಮಿಡಿ ಮಾಡಿದೆ, ಹಾರರ್ ಮಾಡಿದೆ, ಎಲ್ಲ ಥರದ್ದು ಮಾಡಿದೆ. ಭಕ್ತಿ ಪ್ರಧಾನವಾದಂಥ ಸಿನಿಮಾದಲ್ಲಿ ಯಾವುದು ಮಾಡಿರಲಿಲ್ಲ. ಇದೊಂದು ನಂಗೆ ಸಿಕ್ಕಿದಂಥ ಒಂದು ಒಳ್ಳೆ ಅಪರ್ಚುನಿಟಿ ಅಂತ ಅಂದ್ಕೊಂಡೆ. ಸೊ ನಾವು ಕೂಡ ಇದ್ರ ಜೊತೆ ಕೈ ಜೋಡಿಸಿದ್ವಿ. ಈಗ October 17ಗೆ ಬರ್ತಾ ಇದ್ವಿ, ಆಮೇಲೆ ಏನಾಗುತ್ತೆ ನೋಡಬೇಕು. ಕಿನ್ನಲ್ ರಾಜ್ ಅವರು ರೈಟಿಂಗಿಂದನೇ ಭಾಳ ಸದ್ದು ಮಾಡೋದಂತ, KGF ಅಂತ ದೊಡ್ಡ ಸಿನಿಮಾಗಳಿಗೆ ಅವರು ಸಾಹಿತ್ಯ ಬರೆದಿರುವಂಥದ್ದು. ಆ್ಯಸ್ ಅ ಡೈರೆಕ್ಟರ್ ಆಗಿ ಎಷ್ಟು ಕಾಡ್ತಾರೆ ಈ ಸಿನಿಮಾ ಮೂಲಕ? ಸರ್, ಯಾವಾಗ ನಾನು ಆನ್ ಸೆಟ್ಟಿಗೆ ಹೋಗ್ಬಿಟ್ಟು ಆ್ಯಕ್ಟಿಂಗ್ ಮಾಡೋಕ್ಕೆ ಶುರು ಮಾಡಿದೆ, ನನ್ನ ಕೋ ಆ್ಯಕ್ಟ್ರ್ ಏನಾದರೂ ಸ್ವಲ್ಪ ಮಿಸ್ಟೇಕ್ ಮಾಡಿದಾಗ ಕಿನ್ನಲ್ ರಾಜ್ ತಕ್ಷಣ ಬಂದುಬಿಟ್ಟು ಅವ್ರು ಆ್ಯಕ್ಟಿಂಗ್ ಮಾಡಿ ತೋರಿಸೋರು. ನಿಜವಾಗಿ ಹೇಳಲ್ಲ, ಕಿನ್ನಲ್ ರಾಜ್ ಅವರು ಎಷ್ಟು ಒಳ್ಳೆ ಸಾಹಿತ್ಯಕಾರರು, ಡೈರೆಕ್ಟ್ರು, ಅಷ್ಟು ಒಳ್ಳೆ ಅದ್ಭುತವಾದ ನಟ ಅವರು. ನಾನು ಹೇಳ್ತೀನಿ, ಅವ್ನು ಮುಂದಕ್ಕೆ ಅವ್ರಿಗೊಂದು ಒಳ್ಳೊಳ್ಳೆ ಚಾನ್ಸ್ ಸಿಗಬೇಕು, ಅವ್ರು ನಟರಾಗಿ ಬರಬೇಕು. ಅಷ್ಟು ಒಳ್ಳೆ ಎಮೋಷನನ್ನು ಕಣ್ಣಿಂದ, ಅವ್ರ ಬಾಡಿಯಿಂದ ಹೊರಗೆ ಹಾಕ್ತಾರೆ. ನನಗೆ ಈಗ ನಾವು ಕೂಡ ಒಂದು ಇನ್ಸ್ಟಿಟ್ಯೂಟಿಂದ ಕಲ್ತ್ಕೊಂಡ್ಬಂದವ್ರು, ನಾವು ನೋಡ್ಬೇಕು, ಗೊತ್ತಾಗ್ಬಿಡುತ್ತೆ ಇದೆಷ್ಟು ಪಳಗಿದೆ ಇಲ್ವಾ ಅಂತ ಗೊತ್ತಾಗ್ಬಿಡುತ್ತೆ. ನಿಜವಾಗ್ಲೂ ಕಿನ್ನಲ್ ಸರ್ ಅವರಿಗೆ ಒಂದು ಅದ್ಭುತವಾದ ನಟ ಅವರು, ಅವ್ರಿಗೆ ಒಳ್ಳೆ ಆಪರ್ಚುನಿಟಿ ಸಿಗಬೇಕು. ಅದಲ್ಲದೆ ಕೂಡ ಅವ್ರು ಹೆಂಗೆ ಸಾಹಿತ್ಯ ಬರುತ್ತೋ ಹಂಗೆ ಒಬ್ಬ ಆರ್ಟಿಸ್ಟ್ನ ಹೆಂಗೆ ಪಳಗಿಸ್ಬೇಕು ಅನ್ನೋದು ಗೊತ್ತಿದೆ. ಅದು ಜೋರು ಮಾಡಿ ಅಲ್ಲ, ಬೈದಲ್ಲ,
ಅಂದರೆ ಪ್ರತಿಯೊಂದಕ್ಕೂ ಕೂಡ ಅವರು ಉದಾಹರಣೆ ಕೊಡ್ತಾರೆ, ಪ್ರತಿಯೊಂದಕ್ಕೂ ಕೂಡ ಮಾಡಿ ತೋರಿಸ್ತಾರೆ. ಅಂದರೆ ಈ ಥರ ಮಾಡಿ ಆಗುತ್ತೆ ಅಷ್ಟು ಮಾಡೋದು ಸಾಕು, ಎಲ್ಲರೂ ನೀವು ಒಳಗೆ ಹಾಕೋಬೋದು. ಯಾವಾಗ ನಟ ತನಗಿಂತ ಏನು ಅಲ್ಲ ಅಂತ ಅನಿಸಿದ್ರೆ ಅವರನ್ನು ಮೀರಿ ಹೋಗ್ತಾನೆ. ಯಾವಾಗ ಇಲ್ಲ ನಾನು ಹಿಂಗೆ ಸ್ಟ್ರಾಂಗ್ ಆಗಿ ಇದ್ದೀನಂತ ಅಂದಾಗ ಅಲ್ಲೇ ಸುಮ್ಮನೆ ಆಗಿಬಿಡ್ತಾನೆ. ಆ ಥರದೊಬ್ಬ ಡೈರೆಕ್ಟರ್ ಅವರು ಕಿನ್ನಲ್ ರಾಜ್ ಅವರು.